ಈಗ ಸ್ಟೂಡೆಂಟ್ಸ್ ನಮ್ಮ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ 2024 ಮತ್ತು 25ನೇ ಸಾಲಿನಲ್ಲಿ ಅನುಕೂಲ ಆಗಲಿ ಅಂತೇಳಿ ಎಸ್-ಎಸ್-ಎಲ್-ಸಿ ಮಿಡ್ ಟರ್ಮ್ ಎಕ್ಸಾಮ್ ಮಾಡೆಲ್ ಕ್ವೆಶ್ಚನ್ ಪೇಪರ್‌ನ ಸೇರ್ ಮಾಡಿ. ಆ ವಿಡಿಯೋ ಬಹಳಷ್ಟು ಜನ ನೋಡಿದ್ದೀರಿ, ವಿದ್ಯಾರ್ಥಿಗಳು ಕೂಡ ನೋಡಿದ್ದೀರಿ. ಆ ವಿಡಿಯೋದ ಕೀ ಆನ್ಸರ್ಸ್‌ಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ. ಫಸ್ಟ್ ವಿಡಿಯೋದಲ್ಲಿ ಗ್ರಾಮರ್ ಸೆಕ್ಷನ್ ಕ್ಲಿಯರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವೆಶ್ಚನ್ಸ್‌ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಓಕೆ. ದಿಸ್ ಇಸ್ ರಾಜು. ವೆಲ್ಕಮ್ ಟು ಸ್ಮಾರ್ಟ್. ಎಸ್ ಮಾಡಿ ಸ್ಟೂಡೆಂಟ್ಸ್, ನಾವು ಆಲ್ರೆಡಿ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಾರ್ ಎಸ್-ಎಸ್-ಎಲ್-ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ 2024. ಈ ಎಕ್ಸಾಮ್ಗೆ ತಯಾರಿಗಾಗಿ ನಾನು 2 ಮಾಡೆಲ್ ಕ್ವೆಶ್ಚನ್ ಪೇಪರ್ ಕೊಟ್ಟಿದ್ದೀನಿ. ಒಂದು ಫಸ್ಟ್ ಕೊಟ್ಟೆ, ಸೆಕೆಂಡ್ ಇದನ್ನು ಕೊಡ್ತಾ ಇದ್ದೀನಿ. ಇದು ನಾನು ಮಾಡಿದಂತ ಮಾಡೆಲ್ ಕ್ವೆಶ್ಚನ್ ಪೇಪರ್. ಈ ವಿಡಿಯೋನ ಬಹಳಷ್ಟು ಜನ ನೋಡಿದಿರಿ ಮತ್ತು ಯೂಸ್ ಮಾಡ್ಕೊಡ್ರಿ. ಇದು ಒಂದೇ ಅಂತ ಅನ್ಕೋಬೇಡ್ರಿ. ಬಹಳಷ್ಟು ಜನ ಕ್ವೆಶ್ಚನ್ ಮಾಡ್ತಿದ್ದಾರೆ, ಸರ್ ಇವೇ ಕ್ವೆಶ್ಚನ್ ಬರ್ತಾವ, ಇದೇ ರೀತಿ ಪ್ಯಾಟರ್ನ್ ಬರ್ತಾವ. ಪ್ಯಾಟರ್ನ್ ಇದೇ ಇರುತ್ತೆ, ಬಟ್ ಕ್ವೆಶ್ಚನ್ಸ್ ಹೇಳಲಿಕ್ಕೆ ಬರಲ್ಲ, ಚೇಂಜ್ ಮಾಡ್ಬೋದು, ಮಾಡದೇ ಇರ್ಬೋದು. ಬಟ್ ಇದೇ ಪ್ಯಾಟರ್ನ್ ದಲ್ಲಿ ಕೇಳ್ಬೇಕಾಗತ್ತ, ಇದು ಹಿಂಗೇನೆ ಕೇಳ್ಬೇಕಾಗತ್ತ, ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ. ಒಮ್ಮೊಮ್ಮೆ ಹೇಳಲಿಕ್ಕೆ ಬರಲ್ಲ, ಇದೇ ರೀತಿ ಕ್ವೆಶ್ಚನ್ಸ್ ಕೂಡ ಬರ್ಬೋದು ಅಥವಾ ಬರಂಗಿಲ್ಲ. ಓಕೆ. ಎಸ್. ಯಾವ ಲೆಸನ್ ಅಂದ್ರೆ ಏನೇನು ಕ್ವೆಶ್ಚನ್ ತೆಗೆದ್ರೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ರಿ. ಇದು ಕ್ವೆಶ್ಚನ್ ಟ್ಯಾಗ್ಸ್ ಆಗಿರ್ಬೋದು, ಇವೆಲ್ಲ ಟಾಪಿಕ್ ಇವೆ ಅಥವಾ ಇದ್ರ ಬಗ್ಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಆನ್ಸರ್ ಹೇಳಿದ್ದೀನಿ. ಓಕೆ. ಎಲ್ಲವೂ ಆನ್ಸರ್ ಹೇಳಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೀ ಆನ್ಸರ್ಸ್ ಗಳನ್ನ ಹೇಳೋಣ. ಯಾವುದು ಅಂದ್ರೆ ಕ್ವೆಶ್ಚನ್ ಆನ್ಸರ್ಸ್ ನೋಡೋಣ. ಓಕೆ. ಕ್ವೆಶ್ಚನ್ ಆನ್ಸರ್ಸ್ ನಾವು ನೋಡ್ಬಿಟ್ಟು ಅಂದ್ರೆ ಕ್ಲಿಯರ್ ಆಗುತ್ತೆ. ಓಕೆ. ಅಪ್ ಟು 17 ಕ್ವೆಶ್ಚನ್ಸ್ ಡಿಸ್ಕಷನ್ ಮಾಡಿದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಕ್ವೆಶ್ಚನ್ಸ್ ಗಳ ಆನ್ಸರ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಬರೀ ಆನ್ಸರ್ಸ್ ನೀವು ಎಲ್ಲರೂ ಗೊತ್ತಿದ್ದೀರಿ, ಬಟ್ ಅದೊಂದು ಮೆಥಡ್ ನೋಡ್ಕೊಡ್ರಿ. ನಾನು ಏನೇನು ಹೇಳ್ತೀನಿ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ರಿ. ಓಕೆ. ಫಸ್ಟ್ ಕ್ವೆಶ್ಚನ್ ಏನಿದೆ, ವೈ ಡು ಥಿಂಕ್ ದ ಅಮೆರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅಂಡ್ ಸ್ಮೋಸ್ ಲ್ಯಾಂಡ್? ನೋಡಿ, ಪಾಯಿಂಟ್ ನಂಬರ್ 1 ಹೇಳ್ತಾ ಇದ್ದೀನಿ ಕೇಳ್ರಿ. ಬಹಳಷ್ಟು ಜನ ಕ್ವೆಶ್ಚನ್ ಮಾಡ್ತಿದ್ದೀರಿ, ಸರ್ ಈ ಏನ್ 2 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ಎಷ್ಟು ಲೈನ್ಸ್ ಬರೆದ್ರೆ ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸಿಗ್ತಾವೆ, ಹೌದೇನಿಲ್ಲ? ಈ ರೀತಿ ಕ್ವೆಶ್ಚನ್ ಮಾಡ್ತಿರ್ತಾರೆ. ಈ 2 ಮಾರ್ಕ್ಸ್ ಗೆ ಎಷ್ಟು ಬರೆದ್ರೆ, ಎಷ್ಟು ಲೈನ್ಸ್ ಬರಬೇಕಾಗತ್ತ ಫಾರ್ 2 ಮಾರ್ಕ್ಸ್ ಗೆ ಅಂತ ಕ್ವೆಶ್ಚನ್ ಕೇಳ್ತಿರ್ತಾರೆ. ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್ ಅಂತ ಕೊಟ್ಟಿದ್ದಾರೆ. ಆದ್ರೂ ಮತ್ತೆ ಕ್ವೆಶ್ಚನ್ ಮಾಡ್ತಿದ್ದಾರೆ ನೀವು. ಓಕೆ. ಇದನ್ನ ನೋಡ್ರಿ, 2-3 ವಾಕ್ಯದಲ್ಲಿ ಅಂತ ಕೊಟ್ಟಿದ್ದಾರೆ. 2-3 ಸೆಂಟೆನ್ಸ್ ಇರಲೇಬೇಕಾಗತ್ತ. ಓಕೆ. ಆನ್ಸರ್. ಓಕೆ. ಆಮೇಲೆ ಸರ್ ನಾವು ಹೆಚ್ಚಿಗೆ ಬರೆದ್ರೆ ಹೆಂಗೆ, ಕಡಿಮೆ ಬರೆದ್ರೆ ಹೆಂಗೆ ಅನ್ನೋದಕ್ಕೂ ಒಂದು ಹೇಳ್ತೀನಿ. ಬೈ ಚಾನ್ಸ್ ಆನ್ಸರ್ ಒಮ್ಮೊಮ್ಮೆ 1.5 ಲೈನ್ ಆಗುತ್ತೆ, 2 ಲೈನ್ ಎಕ್ಸಾಕ್ಟ್ ಆಗುತ್ತೆ. ಓಕೆ. ಸರ್ ಅಂತ ಟೈಮ್ದಲ್ಲಿ ಏನ್ ನೋಡ್ತಾರೆ? ನಮಗ್ ಬೇಕಾಗಿದ್ದು ಮಾಡಿ ಸ್ಟೂಡೆಂಟ್ಸ್ ಲೈನ್ಸ್ ಕೌಂಟಿಂಗ್ ಅಲ್ಲ. ಈ ಕ್ವಶನ್ ಕೇಳಿದಾರಲ್ಲ, ಈ ಕ್ವಶನ್ಗೆ ಕಂಪ್ಲೀಟ್ ಆನ್ಸರ್ ನೀವು ಬರ್ದಿದ್ದೀರ ಇಲ್ಲೋ ಅನ್ನೋದು ಇವ್ಯಾಲ್ಯೂಯೇಟರ್ಸ್ ನೋಡ್ಬೇಕಾದದ್ದು. ನಿಮ್ಗೆ ಇಟ್ಕೊಳ್ಳಿ. ವಿ ಆರ್ ಗಿವಿಂಗ್ ಮಾರ್ಕ್ಸ್ ಆನ್ ದ ಬೇಸಿಸ್ ಆಫ್ ಯುವರ್ ಆನ್ಸರ್. ಈ ಕ್ವಶನ್ ತಕ್ಕಂತೆ ಆನ್ಸರ್ ಇದೆನಾ, ಅದರಲ್ಲಿ ಎಲ್ಲಾನು ಬಂದಿದ್ದೇನಿಲ್ಲ. ಎಕ್ಸಾಂಪಲ್ ನೋಡ್ರಿ. ವೈ ಡು ಯು ಥಿಂಕ್ ದ ಅಮೆರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಎಸ್ಮೋಸ್ ಲ್ಯಾಂಡ್ ದಲ್ಲಿ ಇದು ಕಂಪ್ಲೀಟ್ ಆನ್ಸರ್ ಇದೆ ಇಲ್ಲ ಅಂತ ನೋಡ್ತಾರೆ. ಅದಕ್ಕೆ ಇಲ್ಲಿ 2 to 3 ಸೆಂಟೆನ್ಸ್ ಕ್ವಶನ್ ಆನ್ಸರ್ ಕೊಡ್ತೇವೆ. ಕ್ಲಿಯರ್ ಆಯ್ತಾ? ಅಂಡರ್ಸ್ಟುಡ್. ಹಾಗಾದ್ರೆ ನಾನು ಹೆಂಗೆ ಆನ್ಸರ್ ನೋಡ್ತೇವೆ ಅಂದ್ರೆ, ವೈ ಡು ಯು ಥಿಂಕ್ ದ ಅಮೆರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಸ್ಮೂಸ್ ಲ್ಯಾಂಡ್ ಅಂತಂದ್ರೆ, ಈ ಕ್ವಶನ್ ಆನ್ಸರ್ ಮಾಡಿದ್ದೀನಿ. ದ ಅಮೆರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಸ್ಮೂಸ್ ಲ್ಯಾಂಡ್ ಬಿಕಾಸ್ ಅಂತ ಹಾಕಿದ್ದೀನಿ ಅಷ್ಟೇ. ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಟು ರೈಟ್ ದ ಆನ್ಸರ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ. ಇದು ಅತ್ಯುತ್ತಮವಾದ ಮೆಥಡ್ ನೀವು ಆನ್ಸರ್ ಬರೀಬೇಕಾದ್ರೆ. ನೋಡ್ರಿ, ಕ್ವಶನ್ ಇಂದ ಆನ್ಸರ್ ಮಾಡುವಂತ ಮೆಥಡ್ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ಇದು. ಸರ್ ಇದರಿಂದ ಏನ್ ಲಾಭ ಇದೆ? ಪಾಯಿಂಟ್ ನಂಬರ್ 2. ಯಾವಾಗ್ಲೂ ಟೀಚರ್ಸ್‌ಗಳು, ಇವ್ಯಾಲ್ಯೂಯೇಟರ್ಸ್ ಏನ್ ಮಾಡ್ತಾರೆ ಗೊತ್ತಾ ನಾವು? ನಾವು ಆಗಾಗ ಕೀ ಆನ್ಸರ್ಸ್ ನೋಡ್ತಾ ಇರಲ್ಲ. ಒಂದ್ಸಲ ಕ್ವೆಶ್ಚನ್ ಪೇಪರ್ ನೋಡ್ತೇವೆ, ಸುಮ್ನೆ ಚೆಕ್ ಮಾಡ್ತಿರ್ತೇವೆ. ಯಾವಾಗ ನಮಗದು ಫೈಂಡ್ ಇರುತ್ತಾ, ಇದು ಈ ಕ್ವೆಶ್ಚನ್ 18 ಕ್ವೆಶ್ಚನ್ ಅಮೆರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಸ್ಮೂಸ್ ಲ್ಯಾಂಡ್ ಅಂತೇಳಿ ಅನ್ನೋದು ನಮ್ಮ ತಲೆಯಲ್ಲಿ ಇರುತ್ತಾ, ನೀವು ಆನ್ಸರ್ ಕೂಡ ಅದೇ ರೀತಿ ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರ್ತೀರಿ. ನಮಗೆ ಅನ್ಸುತ್ತಾ ಆನ್ಸರ್ ಇಸ್ ವೆರಿ ಅಕ್ಯುರೇಟ್ ಅಂತ ಅನ್ಸುತ್ತಾ. ವಿ ಆರ್ ರೆಡಿ ಟು ಗಿವ್ ಮಾರ್ಕ್ಸ್. I got it's it shows positively, it creates positiveness in evaluators. ಇದು ಈ ಲೈನ್ ಆ ರೀತಿ ಕ್ರಿಯೇಟ್ ಮಾಡುತ್ತೆ ರೀ. ಕ್ವಶನ್ಸ್ ಅಂದ್ರೆ ಆನ್ಸರ್ ಮಾಡುವಂತ ಮೆಥಡ್ ನ ಹೇಳ್ತಿದ್ದೀನಿ. ದಟ್ಸ್ ಪಾಯಿಂಟ್ ನಂಬರ್ 2. ಎಸ್, ನಾ ಆನ್ಸರ್ ಮಾಡಿದ್ದೀನಿ. ದ ಓಲ್ಡ್ ಮ್ಯಾನ್ಸ್ ಆರ್ಚರ್ಡ್ ವಾಸ್ ಬಿಗ್ ಅಂಡ್ ಬ್ಯೂಟಿಫುಲ್ ಅಂತ ಮಾಡಿದ್ದೀನಿ. ಫಸ್ಟ್ ಪಾಯಿಂಟ್ ಹಾಕಿದ್ದೀನಿ. ಹಿಸ್ ಹೌಸ್ ವಾಸ್ ಸ್ಮಾಲ್ ಅಂಡ್ ರಚಡ್ ಬಟ್ ಪಾಯಿಂಟ್ ತೆಗಿದ್ದೀನಿ. ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್ ತೆಗಿದ್ದೀನಿ. ಅದನ್ನೇ ಇದು ಅಟ್ರಾಕ್ಟಿವ್.
ಸೊ ದ ಆನ್ಸರ್ ವಾಸ್ ನಾಲ್ಡ್ ಅಂಡ್ ಬ್ಯೂಟಿಫುಲ್ ಅನ್ನೋದು ರಿಪೀಟ್ ಆಗಿದೆ ಅಂತ ಅನ್ಕೊಂಡು. ಓಕೆ ಓಕೆ. ಸೊ ಈ ಎರಡು ಮೂರು ಪಾಯಿಂಟ್ಸ್ ಹಾಕಿ ಆನ್ಸರ್ ಮಾಡಿದ್ದೀನಿ. ಓಕೆ, 3 ಪಾಯಿಂಟ್ಸ್ ಅನ್ಕೊಂಡ್ರಿ. ಕಂಪ್ಲೀಟ್ ಆನ್ಸರ್ ಇದೆ. ಸೊ ವಿಲ್ ಗಿವ್ 2 ಮಾರ್ಕ್ಸ್ ಕೊಟ್ಬಿಡ್ತೇವೆ. ಸರ್ ಪಾಯಿಂಟ್ ನಂಬರ್ 3 ನಿಮ್ಮ ಕ್ವಶನ್ಸ್ ನಾನು ಹೇಳ್ತಿದ್ದೇನೆ, ನೀವು ನೆನಪಿಟ್ಟು ಕಮೆಂಟ್ ಅಲ್ಲಿ ಕೇಳಕತ್ತಿರ್ತೀರಿ. ಸರ್ ಪಾಯಿಂಟ್ ವೈಸ್ ಮಾಡಿ ಬರ್ತಾರೆ ಮಾರ್ಕ್ಸ್ ಕೊಡ್ತಾರ? ಕೊಡ್ ಕೊಟ್ಟೇ ಕೊಡ್ತೇವೆ, ನೆನಪಲ್ಲಿ ಇಟ್ಕೊಳ್ಳಿ. ಪಾಯಿಂಟ್ ವೈಸ್ ಮಾಡಿ ಬಂದ್ರೆ ಮಾರ್ಕ್ಸ್ ನ ಕೊಟ್ಟೇ ಕೊಡ್ತೇವೆ, ಕೊಡ್ಲೇಬೇಕಾಗತ್ತೆ. ಅದಕ್ಕೆ ಪಾಯಿಂಟ್ ಹಾಕ್ಬೇಕಾದ್ರೆ ಸ್ಟಾರ್ ಮಾರ್ಕ್ ಹಾಕಿ ಬರೀರಿ ನೀವು. ಓಕೆ, ಸ್ಟಾರ್ ಮಾರ್ಕ್ ಹಾಕಿ ಬರೀ. ಡೋಂಟ್ ಯೂಸ್ ನಂಬರ್ಸ್ ಮೈ ಸ್ಟೂಡೆಂಟ್ಸ್. ನಂಬರ್ಸ್ ನ ಹಾಕ್ಬೇಡ್ರಿ. 1 2 3 ನಂಬರ್ಸ್ ಹಾಕ್ಬೇಡ್ರಿ. ಯಾಕೆ ಸರ್? ಯಾಕಂದ್ರೆ ಆಲ್ರೆಡಿ ಕ್ವಶನ್ ನಂಬರ್ಸ್ ಕೂಡ ನಂಬರ್ಸ್ ಇರ್ತಾವ, ಮತ್ತೆ ಇಲ್ಲಿ ನಂಬರ್ಸ್ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಡೋಂಟ್ ಯೂಸ್ ನಂಬರ್ಸ್. ಸ್ಟ್ರಿಕ್ಟ್ಲಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸರ್ ಏನ್ ಯೂಸ್ ಮಾಡ್ಬೇಕು ಸರ್? ಸ್ಟಾರ್ಸ್ ಗಳನ್ನ ಯೂಸ್ ಮಾಡ್ರಿ. ಸ್ಟಾರ್ಸ್ ಹಾಕಿ ಬರೀರಿ. ಸರ್ ಮತ್ತೆ ಎಲ್ಲಿ ಸ್ಟಾರ್ಸ್ ಹಾಕ್ಬೇಕು ಸರ್? ಈ ಮಾರ್ಜಿನ್ ಏನಿರುತ್ತೆ ಮಾಡಿ ಸ್ಟೂಡೆಂಟ್ಸ್, ಈ ಮಾರ್ಜಿನ್ ಅನ್ಕೊಡ್ರಿ. ಮಾರ್ಜಿನ್ ಈ ಕಡೆ ಕ್ವಶನ್ಸ್ ನಂಬರ್ಸ್ ಹಾಕಿರ್ತೀರಿ. ಸೊ ಈ ಕಡೆ ನೀವು ಸ್ಟಾರ್ ಮಾರ್ಕ್ ಹಾಕಿ ಆನ್ಸರ್ನ ಬರೀರಿ. ಆಯ್ತಾ? ನೋಡ್ರಿ, ಒಂದು ಆನ್ಸರ್ಗೆ ನಾನು ಎಷ್ಟು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಪಾಯಿಂಟ್ ನಂಬರ್ 1 ಕೊಟ್ಟಿದ್ದೀನಿ, ಪಾಯಿಂಟ್ ನಂಬರ್ 2 ಕೊಟ್ಟಿದ್ದೀನಿ, ಪಾಯಿಂಟ್ ನಂಬರ್ 3 ಕೊಟ್ಟಿದ್ದೀನಿ. ಪಾಯಿಂಟ್ ನಂಬರ್ 1 ಐ ಆಮ್ ರಿಪೀಟಿಂಗ್. ಸೊ ಎಷ್ಟು ಲೈನ್ಸ್ ಬರೀಬೇಕಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಕೊಡ್ತೀನಿ. ಪಾಯಿಂಟ್ ನಂಬರ್ 2, ಸೊ ಯಾವ ರೀತಿ ಕ್ವಶನ್ ಅಂದ್ರೆ ಆನ್ಸರ್ಸ್ ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಹೇಳ್ತಿದ್ದೀನಿ. ದಟ್ಸ್ ಪಾಯಿಂಟ್ ನಂಬರ್ 2. ಅಂಡ್ ಪಾಯಿಂಟ್ ನಂಬರ್ 3 ಯು ಕ್ಯಾನ್ ರೈಟ್ ಆನ್ಸರ್ಸ್ ಇನ್ ಪಾಯಿಂಟ್ ವೈಸ್ ಮಾಡಿ ಕೂಡ ಬರೀಬಹುದು. ನೋ ಪ್ರಾಬ್ಲಮ್. ಸರ್ ಇದರಿಂದ ಏನೋ ಲಾಭ ಇದೆ ಸರ್? ಇವಾಗ ಎಸ್ ರೀ, ಅಫ್ಕೋರ್ಸ್ ಲಾಭ ಇದೆ. ನಾವು ಚೆಕ್ ಮಾಡೋದು ಈಸಿ ಅನ್ಸುತ್ತೆ, ಬಹಳಷ್ಟು ಈಸಿ ಅನ್ಸುತ್ತೆ. 1 2 3 ರೈಟ್ ಇದೆ ಅಂತ ಹಾಕ್ತೀವಿ. ಸೊ ಇಲ್ಲಿ ಕಂಪ್ಲೀಟ್ ಮಾರ್ಕ್ಸ್. ರೈಟ್. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇದೇ ಮೆಥಡ್ ನಾನು ಎಲ್ಲದಕ್ಕೂ ಅಪ್ಲೈ ಮಾಡಿದ್ದೀನಿ. ಒಂದಷ್ಟೇ ತಿಳಿಸಿ ಹೇಳ್ತಾ ಇದ್ದೀನಿ. ಹೌ ಕ್ಯಾನ್ ಯು ಸೇ ದಟ್ ಬಲೇಶ್ವರ್ ಹ್ಯಾಡ್ ಗ್ರೇಟ್ ಮೆಮೊರಿ ಅಂತ ಬರೆದಿದ್ದೀನಿ. ಎಸ್, ಬಲೇಶ್ವರ್ ಹ್ಯಾಡ್ ಅ ಗ್ರೇಟ್ ಮೆಮೊರಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಸೊ ಅದೇ ಲೈನ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ತಾ ಇದ್ದೀನಿ. ನಾನು ಅದೇ ಹೇಳ್ತಿದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್, ಅದನ್ನ ಅಪ್ಲೈ ಮಾಡ್ರಿ, ಬಹಳಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ, ಹಾಗಾದ್ರೆ ಅದಕ್ಕೆ ಕಾರಣ ಕೊಡ್ತೀನಿ. ಹೇಗೆ ಅವರಿಗೆ ಗುಡ್ ಮೆಮೊರಿ ಇತ್ತಂದ್ರೆ, ರೊಮಾ ಹ್ಯಾಡ್ ಗಿವನ್ ಹಿಮ್ ಬ್ರದರ್ಸ್ ಸೆಲ್ ಫೋನ್ ನಂಬರ್. So, and he memorized it quickly ನೆನಪಲ್ಲಿಟ್ಕೋತಾರೆ. Thus, he was able to connect Dinesh and inform him about the accident ಅಂತ ಕೊಟ್ಟಿದ್ದೀವಿ. ಇವೆಲ್ಲ ಗೊತ್ತಿದೆ ಆನ್ಸರ್ಸ್, ಬಟ್ ಅದನ್ನು ಪಾಯಿಂಟ್ ಮಾಡಿ ಕೊಡ್ತಾ ಇದ್ದೀನಿ. He knew exactly that Irony was 10. ಇದು ಹೊಸ ಪಾಯಿಂಟ್. ಬಹಳಷ್ಟು ಜನ ಇದನ್ನು ಬರೆಯೋದಿಲ್ಲ, ನೆನಪಲ್ಲಿಟ್ಕೊಳ್ಳಿ. So many students are writing only 2 points, this one and this one. ಬಟ್ ಅವ್ರಿಗೆ ಗುಡ್ ಮೆಮೊರಿ ಇತ್ತು ಅನ್ಲಿಕ್ಕೆ this one also an example for his good memory. So he knew exactly that Airoli was 10 kilometers away ಅನ್ನೋದು ಅವರಿಂದ, right? And give some instances to show that Dr. Ambedkar was voracious. Very important question. ಸೊ ಅದ್ಭುತವಾದ ಕ್ವಶನ್, ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್. ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ರೀ 72 ಅಥವಾ ಮಿಡ್ ಟರ್ಮ್ ಎಕ್ಸಾಮ್ 2024 2025 ಅಲ್ಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಎಷ್ಟು ವರ್ಷ ಅನ್ನಲಿಕ್ಕೆ ಇನ್ಸ್ಟನ್ಸಸ್ ಕೊಡ್ರಿ, ಎಕ್ಸಾಂಪಲ್ಸ್ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಒಂದೇದು ಕೊಟ್ಟಿದ್ದೀನಿ, ಹ್ಯಾಸ್ ಹ್ಯಾಡ್ ಅನ್ ಇನ್ಸೇಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತ ಒಂದು ಪಾಯಿಂಟ್ ಇಟ್ಟಿದ್ದೀನಿ. ಅಥವಾ ಇಲ್ಲಿ ನೀವೇನ್ ಮಾಡ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಅ ವೊರಾಷಿಯಸ್ ರೀಡರ್ ಅಂತ ಫಸ್ಟ್ ಬರ್ದು ನೆಕ್ಸ್ಟ್ ಪಾಯಿಂಟ್ ನ ಬರೀರಿ. ಸೊ ಈ ಬಾಟ್ ಬುಕ್ಸ್ ಬೈ ಕಂಟ್ರೋಲಿಂಗ್ ದಿಸ್ ಡೈಲಿ ನೀಡ್ಸ್ ಅಂತ ಹಾಕಿದ್ದೀನಿ. ನ್ಯೂಯಾರ್ಕ್ ಈಸ್ ಸೆಡ್ ಟು ಬಿ ಹಾವ್ ಪರ್ಸೆಂಟ್ ಅಬೌಟ್ 2000 ಓಲ್ಡ್ ಬುಕ್ಸ್ ಅಂತ ಹಾಕಿದ್ದೀನಿ. ಅಟ್ ದ ಸೇಮ್ ಟೈಮ್ ಇಸ್ ಸರಿ, ನಾನು ಯೂಸ್ ಮಾಡ್ತಾ ಇರೋದು ಯಾವುದು, ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ ಮೈ ಓನ್ ಸೆಂಟೆನ್ಸಸ್ ಮೈ ಫಸ್ಟ್. ನಾನು ಸ್ವಂತ ವಾಕ್ಯನ ಕ್ರಿಯೇಟ್ ಮಾಡಿಲ್ಲ, ಬಟ್ ಐ ಹ್ಯಾವ್ ಯೂಸ್ಡ್ ಸೋ ಮೆನಿ ಸೆಂಟೆನ್ಸ್ ಫ್ರಮ್ ಟೆಕ್ಸ್ಟ್ ಬುಕ್ಸ್. ಓಕೆ, ಟೆಕ್ಸ್ಟ್ ಬುಕ್ ದಲ್ಲಿ ಇದನ್ನ ಸೆಂಟೆನ್ಸ್ ನೋಡಿ. ಸರ್ ಯಾಕೆ ಸರ್? ಪಾಯಿಂಟ್ ನಂಬರ್ 4. ಸೊ ಟೆಕ್ಸ್ಟ್ ಬುಕ್ ಲೈನ್ಸ್ ಗಳನ್ನ ಯಾಕೆ ಯೂಸ್ ಮಾಡ್ಬೇಕು ಸರ್? ಪಾಯಿಂಟ್ ನಂಬರ್ 4. ಸೊ ಯಾಕೆ ಯೂಸ್ ಮಾಡ್ಬೇಕಂದ್ರೆ, ನಮಗೆ ಇವ್ಯಾಲ್ಯೂಟರ್ಸ್ಗೆ, ಪೇಪರ್ ಚೆಕ್ ಮಾಡೋರಿಗೆ, ಇಂಗ್ಲಿಷ್ ಟೀಚರ್ಸ್ಗಳಿಗೆ ಟೆಕ್ಸ್ಟ್ ಬುಕ್ ಲೈನ್ಸ್ ಆರ್ ವೆರಿ ಫೆಮಿಲಿಯರ್ ಟು ದೆಮ್. ಓಕೆ, ಬಹಳಷ್ಟು ಫೆಮಿಲಿಯರ್ ಇರ್ತಾವು. ಸೊ ಅವು ಲೈನ್ಸ್ ಗಳು ನಮ್ಗೆ ನೆನಪದಾಗಿರ್ತಾವ, ಮೆಮೊರಿದಲ್ಲಿ ಇರ್ತಾವ. ಅವ್ನ ನಾವು ನೋಡಿದ ತಕ್ಷಣ ಓಕೆ, ಅಕ್ಯುರೇಸ್ ಇದೆ, ರಿಲೇಟೆಡ್ ಆನ್ಸರ್ ಇದೆ ಅಂತ ಒಂದು ಕಲ್ಪನೆ ಮೂಡುತ್ತೆ. ಅದಕ್ಕಾಗಿ ಟೆಕ್ಸ್ಟ್ ಬುಕ್ ಲೈನ್ಸ್ ಯೂಸ್ ಮಾಡಿ. ಪಾಯಿಂಟ್ ನಂಬರ್ 4. ರೈಟ್. So next, what made Nehru choose Dr. Ambedkar as the alarmist of India? Okay, question answer ಮಾಡೋಣ. Nehru chose ಮಾಡ್ಬೇಕಾ, V2 ಮಾಡ್ಬೇಕು. Dr. B. R. Ambedkar as the alarmist of India because ಅಂತ ಬರೀರಿ. ನಾನು ಅದು ಗೊತ್ತಿದೆ, ನೀವು ನೆಕ್ಸ್ಟ್ ಪಾಯಿಂಟ್ ನ ಹಾಕಿ ಇಲ್ಲಿ ಬರೀಬೇಕು. ಗೊತ್ತಾಯ್ತಾ? Nehru chose Dr. B. R. Ambedkar as the alarmist of India because Jawaharlal Nehru had recognized Dr. Ambedkar in the field of law and legislation. It was also tribute to his brilliance and social justice. ಇವೆಲ್ಲ ಟೆಕ್ಸ್ಟ್ ಬುಕ್ ಆನ್ಸರ್. ರೈಟ್.
2 points enough. ಅದೊಂದು ಲೈನ್ ಬರೀರಿ. 4 lines, 5 lines ಆಗುತ್ತೆ. Okay. How does the poet praise India being developed in industrial technology in the poet song? Okay. The poet praised the India being developed in industrial technology in the poet of the song of India ಅಂತ ಬರೆದು the poet praised that is being developed ಅದೇ ಬರ್ತೀನಿ. Okay, put on ಇಲ್ಲಿಂತಾರೆ next. Had put on the page of the atomic age ಒಂದು there are many dams and lakes mills and ಅದು ಇದು ಹಾಕಿ progress with its improved global position and atomic science ಅಂತ ಕೊಟ್ಟರು. Next question, very important question. Narayanpur incident ಇದ್ರ what was in mysterious parcel? ಹೌದು, there was a cyclostyle machine in the mysterious parcel. First question answer clear. What suspicion did the police have about that? The police suspected that Mohan and his family were making copies of the continuum matter quite vulnerably. So Mahatma's speech and some people were hiding him to work against the British, right? Why had the students been marching? Beautiful question. The students have been marching to give, even a question and answer. So give a notice to the collector and protest against the arrest of a school teacher. How was it an unusual march? It was unusual march because of the march at Bareilly. It went silently without slogans, shouts, and violence. Even though there were policemen, they marched as if the police didn't exist. Next question, what hardships? Beautiful, very important questions. ಇಲ್ಲಿ ಎರಡು ಕ್ವಶನ್ ಕೇಳಿದ್ರೆ ಸೇಮ್ ಆನ್ಸರ್ ಬರ್ತವೆ. ವಾಟ್ ನೆಕ್ಸ್ಟ್ ಥಿಂಗ್ ದ ಟಿಕೆಟ್ ಸಾರಫುಲ್ ಅಂದ್ರೂ ಅದೇ ಬರ್ತಾ, ಹಾರ್ಡ್ಶಿಪ್ಸ್ ಅಂದ್ರೂ ಕೂಡ ಅದೇ ಬರುತ್ತೆ. ಏನೋ ತೊಂದರೆ ಕರೆಕ್ಟ್ ಆನ್ಸರ್ ಕೊಡ್ತಾ ಆ ರೀತಿ ಕ್ವಶನ್ ಕೇಳಿದ್ವಿ. ಡಿಕೆಟ್ ಅಲ್ವಾ ಫೇಸ್ಡ್ ಎಮೋಷನಲ್, ಫೈನಾನ್ಷಿಯಲ್, ಫಿಸಿಕಲ್ ರೆಸ್ಟ್ರಿಕ್ಷನ್ಸ್ ಅಂಡ್ ಚಾಲೆಂಜ್. ಫಸ್ಟ್ ಪಾಯಿಂಟ್ ಹಾಕಿದ್ದೀನಿ. ಅದ ಇದು ಬರಿಬಹುದು ಬಿಡಬಹುದು ಈ ಪಾಯಿಂಟ್ ನ. ಅಟ್ ದ ಟೆಂಡರ್ ಏಜ್ ಆಫ್ 11 she lost her mother and brother. ಎರಡೂ ಹಾಕಿದ್ದೀನಿ. When she was getting ready for the final frontier, her father was bedridden ಆಗ್ತಾರೆ. She needed a lot of money for his treatment and academy. ಇಷ್ಟು ಎರಡು ಪಾಯಿಂಟ್ ಇರಲೇಬೇಕು ಮಾಡಿ ಸ್ಟೂಡೆಂಟ್ಸ್. ಇದೊಂದು ಇಷ್ಟ ಬರೀ ಇದು ಬಿಟ್ಟು ನಡೀತೆ ಇದೊಂದು ಬರೀ. ನೆಕ್ಸ್ಟ್, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಟಿಕೆಟ್ ವಾಸ್ ಲೈಫ್ ವಾಸ್ ಸಾರಫುಲ್? ಸೇಮ್ ಆನ್ಸರ್ ಸೇಮ್. 3 ಮಾರ್ಕ್ಸ್ ಕ್ವಶನ್ ಕೇಳೋದು, ಒಂದು ಲೆಸನ್ ಮೇಲೆ ಒಂದು ಪೋಯಮ್ ಮೇಲೆ. ನರೇಟ್ ಸ್ವಾಮಿ's dreadful experience when he was lying under the bench at the beginning. Though Swami fell asleep, he slept under the bench. He was racked with the nightmares. He dreamt. ಇವನ್ನ ಪಾಯಿಂಟ್ ವೈಸ್ ಮಾಡಿ ಬರಿಬೋದು ಅನ್ಸೋ, ಬರೀರಿ, ನೋ ಪ್ರಾಬ್ಲಮ್. ಸೊ ಇದನ್ನ 5 to 6 ಸೆಂಟೆನ್ಸ್ ಕ್ವಶನ್ ಆನ್ಸರ್ಸ್ ಇರುವಂತ ನೀವು ಪಾಯಿಂಟ್ ವೈಸ್ ಕೂಡ ಬರಿಬೋದು, ಏನೋ ತೊಂದರೆ ಇಲ್ಲ. ಇಲ್ಲಿ ಪಾಯಿಂಟ್ ಮಾಡ್ರಿ, ಸೊ ಇಲ್ಲಿ ಪಾಯಿಂಟ್ ಮಾಡ್ರಿ, ಯಾವುದನ್ನು ಬಿಡಬೇಡ. ಓಕೆ, ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇನ್ ದ ಪೋಯಮ್ ಆಮ್ ದ ಲ್ಯಾಂಡ್ ಬಗ್ಗೆ ಕ್ವಶನ್ ಕೇಳಿದ್ರೆ, ಯಾವುದೇ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಪೋಯಮ್ ಬಗ್ಗೆ ಅದನ್ನ ಸಮರಿ ಬರೀರಿ. ಪೋಯಮ್ ಸಮರಿ ಎಲ್ಲ ಕೊಟ್ಟಿದ್ದಾರೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಆರ್ ಸಿ ಅಂತ ಕರಿತೀವಿ, ಎಕ್ಸ್ಟ್ರಾಕ್ಟ್ಸ್ ಕರಿತೀವಿ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3 ಮಾರ್ಕ್ಸ್ ಕ್ವಶನ್ ಕೇಳುವುದು. ಲಿವ್ ಅಲೋನ್ ಸ್ಟ್ರೆಂತ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಅಂತ. ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ. ಹೂ ತೆಗೆದಾಕ್ರೆ ಸ್ವಾಮಿಸ್ ಫಾದರ್ ಈಸ್ ದ ಸ್ಪೀಕರ್ ಹಿಯರ್. ಸ್ಟಾಪ್. What was the view of speakers regarding courage? Swami's father felt that courage was more important than strength and yes. How did he went to his son to prove that he had courage? By sleeping alone in the office room. Right. Point number 5. I think point number 5 no? Okay. So point number 5. ಹೇಗ್ ಬರಿಬೇಕು ಸರ್, ಹೇಗ್ ಬರ್ತಾರೆ ಮಾರ್ಕ್ಸ್ ಇರುತ್ತೆ. ಇಲ್ಲಿನೂ ಯೂಸಿಂಗ್ ದ ಕ್ವಶನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ರೈಟ್ ದ ಆನ್ಸರ್ ಅಂತ ಹೇಳ್ತೀನಿ. ಸೊ ವಿತ್ ದ ಹೆಲ್ಪ್ ಆಫ್ ದ ಕ್ವಶನ್ ವಿ ಕ್ಯಾನ್ ಕ್ರಿಯೇಟ್ ಆನ್ಸರ್. ಎಕ್ಸಾಂಪಲ್, ಹೌ ಡಿಡ್ ಹಿ ವಾಂಟ್ ಹಿಸ್ ಸನ್ ಟು ಪ್ರೂವ್ ದಟ್ ಹಿ ಹ್ಯಾಡ್ ಕರೇಜ್. ನಾನು ಏನ್ ಮಾಡ್ತೀನಿ ಆನ್ಸರ್ ಬರಿಬೇಕಾದ್ರೆ, ಇಲ್ಲಿ ಏನಿದೆ ನೋಡಿ, ಇದನ್ನ ಬಿಡ್ತೀನಿ, ಡಿಲೀಟ್ ಮಾಡಿ ರಿಮೈನಿಂಗ್ ಎಲ್ಲ ಬರ್ತೀನಿ. ಹಿ ವಾಂಟ್ ಇದ್ದದನ್ನ ವಾಂಟೆಡ್ ಮಾಡ್ತಾನೆ, ಡಿಡ್ ಇದೆ. ಓಕೆ, ಹಿ ವಾಂಟೆಡ್ his son to prove, as it is proved, that he had courage, right? ಬರ್ದ ನಂತರ ಈ ಆನ್ಸರ್ ಅನ್ನ ಬರೀರಿ, ಆಡ್ ಮಾಡಿ ಫುಲ್ ಸ್ಟಾಪ್. ಬ್ಯೂಟಿಫುಲ್ ಬ್ಯೂಟಿಫುಲ್. ಎಸ್, ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಟು ರೈಟ್ ದ ಎಕ್ಸ್ಟ್ರಾಕ್ಟ್ ಮಾಡಿ ಸ್ಟೂಡೆಂಟ್ಸ್. ಇದು ಬೆಸ್ಟ್ ಮೆಥಡ್ ನನ್ನ ಪ್ರಕಾರ. ಆನ್ಸರ್ ಈ ರೀತಿ ಮಾಡಿ, ಎತ್ ಹಾಕಿ, ಬಿ ಎತ್ ಹಾಕಿ, ಸಿ ಎತ್ ಹಾಕಿ, ಈ ರೀತಿ ಆನ್ಸರ್ ಬರ್ತೀನಿ. ಸರ್ ಇದರಿಂದ ಏನು ಯೂಸ್ ಆಗುತ್ತೆ ಅದನ್ನೇ ಹೇಳ್ತೀನಿ. ನಾನು ಮತ್ತೆ ಹೇಳ್ತಿದ್ದೀನಿ, ಇವಾಲ್ಯೂಟರ್ಸ್ಗೆ ಕ್ವಶನ್ ಅನುಕೂಲತೆ ಮಾಡಿ ಆನ್ಸರ್ಸ್ ಅದು ಬಾರ್ ನೋಡೋದಿಲ್ಲ. ದೇ ವಿಲ್ ನಾಟ್ ಸಿ ದ ಕ್ವಶನ್ ಪೇಪರ್.
ಅದೇನಿದೆ ಆಲ್ರೆಡಿ ನೋಡ್ಬಿಟ್ಟಿರ್ತೇವೆ, ನಾವು ಚೆಕ್ ಮಾಡ್ತಾ ಹೋಗ್ತಿರ್ತೇವೆ. ಸೊ ಅದಕ್ಕಾಗಿ ನೀವು ಕ್ವಶನ್ ಇಂದ ಆನ್ಸರ್ ಮಾಡೋದ್ರಿಂದ ಯಾರು ಫುಲ್ ವೀಕ್ ಇರ್ತೀರಿ ನೋಡ್ರಿ, ಅವ್ರಿಗೆ ಬಹಳಷ್ಟು ಈಸಿ ಆಗುತ್ತೆ ಟು ಕನ್ಸ್ಟ್ರಕ್ಟ್ ದ ಆನ್ಸರ್, ರೈಟ್? ಅದೊಂದೇ. ಇನ್ನ ಕೆಲವ್ರು ಆನ್ಸರ್ ಗೊತ್ತಿರುವುದಿಲ್ಲ, ಆದ್ರೂ ಈ ರೀತಿ ಆನ್ಸರ್ ಮಾಡ್ರಿ. ಈ ರೀತಿ ಆನ್ಸರ್ ಮಾಡೋದ್ರಿಂದ ಡೆಫಿನೆಟ್ಲಿ ವಿಲ್ ಗೆಟ್ ಮಿನಿಮಮ್ ಹಾಫ್ ಮಾರ್ಕ್ಸ್ ರೀ. ರಾಂಗ್ ಇದ್ರು ಕೂಡ ಆನ್ಸರ್, ಇಫ್ ದ ಆನ್ಸರ್ ಇಸ್ ರಾಂಗ್ ಇದ್ರು ಕೂಡ ದೇ ವಿಲ್ ಗಿವ್ ಹಾಫ್ ಮಾರ್ಕ್ಸ್. ಅದು ಯಾಕಂದ್ರೆ ಹೇಳ್ತೀನಿ, ಯಾಕಂದ್ರೆ ನಾವು ಮತ್ತೆ ಮತ್ತೆ ನಾವು ಕ್ವಶನ್ ನೋಡೋದಿಲ್ಲ, ಒಂದ್ಸಲ ನೋಡಿರ್ತೀವಿ ಅರ್ಧ ಕರೆಕ್ಟ್ ಬರ್ದಿದ್ದಾರೆ ಅಂತ ಹೇಳಿ ವಿಲ್ ರೆಡಿ ಟು ಗಿವ್ ಹಾಫ್ ಮಾರ್ಕ್ಸ್. ಇನ್ನೂ ಒಮ್ಮೆ ಏನಾಗುತ್ತೆ, ಒಮ್ಮೆ ಅಷ್ಟೇ ನೋಡಿ ಫುಲ್ ಮಾರ್ಕ್ಸ್ ಕೊಡ್ತಾರೆ ಇವ್ಯಾಲ್ಯೂಯೇಟರ್ಸ್. ಹಂಗಾಗುತ್ತೆ, ಯಾಕಂದ್ರೆ ಚೆನ್ನಾಗಿ ಆನ್ಸರ್ ಮಾಡ್ತಾರೆ, ಮುಂದಿನ ಕರೆಕ್ಟ್ ಇರ್ಬೋದು ಅಂತ ಹೇಳಿ ಆ ರೀತಿನೂ ಆನ್ಸರ್ಸ್ ಕೊಡ್ತಿರ್ತಾರ. ಸೊ ಇನ್ ಸಚ್ ಮೂಮೆಂಟ್ ಆಲ್ಸೋ ಯು ಗೆಟ್ ಮಾರ್ಕ್ಸ್. ಪಾಯಿಂಟ್ ನಂಬರ್ 5, ರೈಟ್? ಸೊ ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್ ಅನ್ನೋದು. ದೇರ್ ಇಸ್ ಗರ್ಲ್ ವಿತ್ ಟ್ಯಾಕ್ಸ್ ಡಿಜಿಟಲ್ ನಂತರ ಹೂ ಇಸ್ ಐ ಅಂತ ಕೇಳ್ತಾರೆ. ಬಲೇಶ್ವರ್ ಇಸ್ ಐ. ಹೂ ಇದ್ದಲ್ಲಿ ಬಲೇಶ್ವರ್ ಇಸ್ ಐ. What did he say to do? How to do? He has to sleep alone in the office room. No, this is not that. So ಇದೇನು, ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್ ಅಂತ ಯಾಕೆ ಹೇಳ್ತಾರೆ? ವಾಟ್ ಡಿ ಹೌ ಟು ಡೂ? ಓಕೆ, ಇದು ಏನ್ ಮಾಡ್ಬೇಕು ಅಂತಂದ್ರೆ, ಹಿ ಹ್ಯಾಡ್ ಟು ಹಿ ಹ್ಯಾಡ್ ಟು ಹ್ಯಾವ್ ಇದ್ದ ಹ್ಯಾಡ್ ಮಾತಾಡ್ತೀನಿ, ಇಟ್ಟು ಇದೆ. He had to save Roma's life. Right. This is the answer, right? Why did he hope so? ಅಂತ ಯಾಕೆ ಹಂಗೆ ಅನ್ಸುತ್ತೆ ಅಂದ್ರೆ, he hope so because ಅದು ಆ ರೀತಿ ಅನ್ಸುತ್ತೆ. ಯಾಕಂದ್ರೆ ನಾನು ಲೇಟ್ ಇಲ್ಲ ಅಂತಂದ್ರೆ he started to do his work as fast as possible. ತಕ್ಷಣ ಜಂಪ್ ಮಾಡಿ ತನ್ನ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕಾಗಿ ಅಂತ ಕೊಡ್ತೀನಿ. ಯು ಕ್ಯಾನ್ ರೈಟ್ ದ ಡಿಫರೆಂಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಲ್ಸೋ. ವಿ ಹ್ಯಾವ್ ಮೇಡ್ ಡಿಸ್ಕವರಿ, ಅದಕ್ಕೆ ಹೇಳ್ತಿರ್ತೀನಿ, ಡಿಸ್ಕವರಿ ಆದ ತಕ್ಷಣ ಒಮ್ಮೆ ಡಿಸ್ಕವರಿ ಲೆಸನ್ ಹೋಗ್ಬೇಡ್ರಿ. ಸೊ ಜೆಂಟಲ್ ಮೆನ್ ಆಫ್ ರಿಯೋ ಅಂಡ್ ಮೆಡೋ, GMRM ಲೆಸನ್ ಕ್ವಶನ್ ಇದೆ. ಹೂ ಡಸ್ ವರ್ಡ್ ವಿ ಅಂದ್ರೆ ಯಾರು? ಇಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ವಿ ಅಂದ್ರೆ ಯಾರಂದ್ರೆ, ವಿ ರೆಫರ್ಸ್ ಟು ದ ಸ್ಟೋರಿ ಟೆಲ್ಲರ್ ಅಂಡ್ ಅಮೆರಿಕನ್ಸ್. ಓಕೆ, next, what did they discover? They discovered that Donismo owned more than 8 acres of land. What was the result of the discovery? Yes, result, they offered Donismo double the price of that they have quoted. Right. Now, as I would ask, deeming it may task. It might ask. Who was nervous? Yaar nervous? The poet was nervous. What did he want to ask? He wanted to ask Mother India what he should sing about her. What did he want to sing? He wanted to sing. He loved his country. He wanted to praise his country. So total ಎಷ್ಟಾಯ್ತು? 7 questions ಅಂದ್ರೆ 7 2s are 14. 3 marks questions 2 ಅಂದ್ರೆ 2, 3 marks questions ಅಂದ್ರೆ 6. ಮತ್ತು 3 marks questions ಎಷ್ಟು? 4 into 2. Okay, 4 2s are 8. Total how many marks completed? 28 marks ನಾನು ಹೇಳಿದ್ದೀನಿ. ಮುಂಚೆ ಪ್ಲಸ್ 18 ಹೇಳಿದ್ದೀನಿ, ಹೌದಲ್ಲ? ಸೊ 18 ಅಂದ್ರೆ 36 ಕ್ಲಿಯರ್ ಆಯ್ತು. ಓಕೆ, ಮತ್ತೆ ಇದನ್ನ ಬೇಕಾದ್ರೆ ಕಮೆಂಟ್ ಮಾಡ್ರಿ. ಪ್ರೊಫೈಲ್ ರೈಟಿಂಗ್, ಪಿಕ್ಚರ್ ರೈಟಿಂಗ್, ಸ್ಟೋರಿ ರೈಟಿಂಗ್ ಸೆಕ್ಷನ್ ಕೂಡ ನಾನು ಆನ್ಸರ್ ಮಾಡ್ತೇನೆ. ಓಕೆ, ಎಸ್, ಕಮೆಂಟ್ ಮಾಡ್ರಿ ಬೇಕಾದ್ರೆ. ಓಕೆ, ಎಸ್, ಇಲ್ಲಿಗೆ ಎಷ್ಟು ಸಾಕಾಗ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದ್ರೆ ವಿಡಿಯೋ ಲೆಂತ್ ಇರುತ್ತಾ, ಸೊ ಅವಾಗ ಏನಾಗುತ್ತೆ, ಬೋರಿಂಗ್ ಅನ್ಸುತ್ತೆ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರತಿ ಇಷ್ಟದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಇವೆಲ್ಲ ಫ್ರೀ ರೀ. ಸೊ ಇವೆಲ್ಲ ಫ್ರೀ ರೀ. ನಮ್ಮ ಚಾನಲ್ ಸಪೋರ್ಟ್ ಮಾಡ್ಬೋದು, ನಾನು ಕೂಡ ಸಪೋರ್ಟ್ ಮಾಡ್ಬೋದು. ಜಾಯಿನ್ ಆಗೋದರ ಮೂಲಕ ನನ್ನ ನಂಬರ್ ಕೂಡ ಪಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.